ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಟೈಮ್ ಬಂದು 1:15 ಆಗಿದೆ. ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಎಗ್ ಬಿರಿಯಾನಿ ಮಾಡೋಣ ಅಂತ ನಿಮ್ಗಳ ಜೊತೆನೂ ಈ ರೆಸಿಪಿ ಶೇರ್ ಮಾಡ್ಬೋದಲ್ಲ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನದಿಂದ ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ, ಮಧ್ಯಾಹ್ನ ಟು ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ, ಏನೆಲ್ಲ ಕೆಲಸ ಇರುತ್ತೆ ಅಂತ ಹೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಹೋಗ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನಿಮ್ಮ ಕಡೆಯಿಂದ ಒಂದು ಸಬ್ಸ್ಕ್ರೈಬ್ ಆದರೆ ನನ್ನ ನೆಕ್ಸ್ಟ್ ವೀಡಿಯೋಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಹಾಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬನ್ನಿ ಒಂದ್ಸರಿ ಏನೆಲ್ಲ ಬೇಕು ಎಗ್ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳಿ ನೋಡ್ಕೊಬಂದುಬಿಡೋಣ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು 3 ಮೊಟ್ಟೆನ ಬೇಯಿಸಿ ಎತ್ತಿಟ್ಟಿದ್ದೀನಿ. ಮೊಟ್ಟೆ ಬೇಯಿಸಾದ್ಮೇಲೆ ಅದ್ರ ಮಧ್ಯೆ ಕಟ್ಸಾಕಬೇಕು, ಯಾಕೆಂದರೆ ಮಸಾಲೆ ಹಿಡೀಲಿ ಅಂತ ಹೇಳಿ ಅಷ್ಟೇ. 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಮೀಡಿಯಮ್ ಸೈಜ್ ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಇನ್ನು 3 ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹೆಚ್ಚಿಟ್ಕೋಬೇಕು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಎಗ್ ಬಿರಿಯಾನಿಗೆ. ಇನ್ನು 1.5 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಲವಂಗ, 1 ಮರಾಠಿ ಮೊಗ್ಗು ಬೇಕಾಗುತ್ತೆ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಮತ್ತು 2 ಪೀಸ್ ಚಕ್ಕೆ ಬೇಕಾಗುತ್ತೆ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಬೇಕಾಗುತ್ತೆ. ಇಲ್ಲಿ ನಾನು ಇಬ್ಬರಿಗಾಗೋ ಥರ ಮಾಡ್ತಾಯಿದ್ದೀನಿ ಎಗ್ ಬಿರಿಯಾನಿನ. ಅಷ್ಟಕ್ಕೆ ಇಬ್ಬರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ಮಾತ್ರ ಮಸಾಲೆ ಐಟಮ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಜನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ, ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆ, 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಒಂದು ನಿಮಿಷ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ಆ ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 1 ನಿಮಿಷ ಅದನ್ನು ನೀಟಾಗಿ ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ, ಈ ಒಂದು ಮಸಾಲೆ ಇದಕ್ಕೆ ನಾವೇನು ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ಮೊಟ್ಟೆನ ಹಾಕಿ 2 ನಿಮಿಷ ಅದನ್ನು ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಯೋ ಥರ ಫ್ರೈ ಮಾಡಿ. ಏನಕ್ಕೆ ಮೊಟ್ಟೆಗೆ ಕಟ್ಸಾಕಬೇಕು ಅಂತ ಹೇಳಿದ್ರೆ ಈ ಒಂದು ಕಾರಣಕ್ಕೆ, ಏಕೆಂದರೆ ಮಸಾಲೆ ನೀಟಾಗಿ ಮೊಟ್ಟೆಗೆ ಹಿಡೀಲಿ ಅಂತ ಹೇಳಿ ಅಷ್ಟೇ. 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಅದನ್ನು ಜಾಸ್ತಿ ಏನು ಬೇಡ, ಏಕೆಂದರೆ ಬೇಯಿಸಿರ್ತೀವಲ್ವ ಆಲ್ರೆಡಿ, ಅದಕ್ಕೆ ಮಸಾಲೆ ಹಿಡೀಲಿ ಅಂತ ಹೇಳಿ ಅಷ್ಟೇ. 2 ನಿಮಿಷ ಆದಮೇಲೆ ಅದನ್ನು ಎತ್ತಿಟ್ಕೊಳ್ಳಿ. ಮೊಟ್ಟೆ ಎತ್ತಿಟ್ಟಾದಮೇಲೆ ಅದೇ ಕುಕ್ಕರ್ಗೆ 2 ಚಮಚ ಎಣ್ಣೆನ ಹಾಕ್ಕೊಳ್ಳಿ. ಮೊದಲೇ ಹಾಕಿದ್ದಂಥ ಎಣ್ಣೆ ಒಂದು ಸ್ವಲ್ಪ ಇರುತ್ತೆ, ಹಾಗಾಗಿ 2 ಚಮಚ ಆದರೆ ಸಾಕಾಗುತ್ತೆ. ಇಲ್ಲಿ 2 ಚಮಚ ಎಣ್ಣೆನ ಹಾಕ್ಕೊಂಡು ನಾವು ಏನು ಒಗ್ಗರಣೆ ಮಾಡೋದಕ್ಕೆ ಎತ್ತಿಟ್ಟಿರ್ತೀವಿ, 2 ಪೀಸು ಚಕ್ಕೆ, 1 ಏಲಕ್ಕಿ, 1 ಮರಾಠಿ ಮೊಗ್ಗು, ಅದ್ರ ಜೊತೆಗೆ 2 ಪಲಾವ್ ಎಲೆ ಅದನ್ನು ಸೇರಿಸ್ಕೊಂಡು 1-2 ಸೆಕೆಂಡ್ ಅದನ್ನು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು. ಇನ್ನು ಅದು ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಮೆಣಸಿನ್ಕಾಯಿ, ಫಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿದರೆ ಈರುಳ್ಳಿ ಬೇಗ ಸಾಫ್ಟ್ ಆಗಲ್ಲ, ಹಾಗಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ 2 ನಿಮಿಷ ನೀಟಾಗಿ ಅದನ್ನು ಸಾಫ್ಟ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಏನು ಬೇಡ, ಸಾಫ್ಟ್ ಆದರೆ ಸಾಕು ಈರುಳ್ಳಿ. ಅದಾದಮೇಲೆ ಅದಕ್ಕೆ ಟೊಮೊಟೊ ಸೇರಿಸಿದ್ರೆ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳಿ ಫಸ್ಟೇ ಟೊಮೊಟೊನ ಆ್ಯಡ್ ಮಾಡಿದ್ರೆ ಈರುಳ್ಳಿ ತುಂಬ ಲೇಟ್ ಆಗುತ್ತೆ ಸಾಫ್ಟ್ ಆಗೋದು. ಹಾಗಾಗಿ ಅದು ಸ್ವಲ್ಪ ಫುಲ್ಲು ನೀಟಾಗಿ ಸಾಫ್ಟ್ ಆಯಿತು ಅಂತ ಅನ್ನಿಸ್ದಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊ ಹಣ್ಣು ಸೇರಿಸ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಟೊಮೊಟೊನೂ ಅಷ್ಟೇ 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ 3 ಕೂಡ ಸಾಫ್ಟ್ ಆದಮೇಲೆ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಒಂದು 2ರಿಂದ 3 ನಿಮಿಷ ಅಂತೂ ಫ್ರೈ ಮಾಡಲೇಬೇಕು. ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಅದು ಮಸಾಲೆ ಅಷ್ಟು ಚೆನ್ನಾಗಿ ಬರಲ್ಲ, ಹಸಿ ಅನಿಸುತ್ತೆ ತಿನ್ನುವಾಗ. ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ರೀತಿ ಮಸಾಲೆನ ರುಬ್ಬಿ ಮಾಡ್ತಾ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಬೇಕು ಅಂದರೆ ಇದೇ ಮಸಾಲೆನ ರುಬ್ಬಿ ಕೂಡ ಮಾಡ್ಕೋಬೋದು. ಇನ್ನು ಅದೇ ಇದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲೆ, 1/4 ಟೇಬಲ್ ಸ್ಪೂನ್ ಅರಿಶಿನ, ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಲ್ಲಿ ಏನು ಮೊಟ್ಟೆನ ಫ್ರೈ ಮಾಡೋಕ್ಕೆ ತೊಗೊಂಡಿದ್ನಲ್ಲ ಅದನ್ನು ಇಲ್ಲಿ ನಾನು 1 ಸ್ಪೂನ್ ತೊಗೊಂಡಿದ್ದೀನಲ್ಲ, ಅರ್ಧ ಸ್ಪೂನ್ ತೊಗೊಂಡೆ ಅಷ್ಟೇ. ಇಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಈ 3 1 ಟೇಬಲ್ ಸ್ಪೂನ್ ತೊಗೊಂಡ್ರೆ
ಅರಿಶಿನ ಪುಡಿ ಬಂದು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಅದೇ ಒಂದು ಒಗ್ಗರಣೆಗೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕಷ್ಟೆ. ಸೊಪ್ಪನ್ನ ಇಲ್ಲಿ ಸ್ವಲ್ಪ ಹಾಕಿ ಅಷ್ಟೇ, ಲಾಸ್ಟಿಗೆ ಒಂದು ಸ್ವಲ್ಪ ಬೇಕಾಗುತ್ತೆ, ಅದನ್ನ ಎತ್ತಿಟ್ಕೊಳ್ಳಿ. ಸ್ವಲ್ಪ ಹಾಕಿ ನೀಟಾಗಿ 1-2 ಸೆಕೆಂಡು ಅದನ್ನು ತಿರುವಿ ನೀಟಾಗಿ. ಅದಾದಮೇಲೆ ನಾವು ಏನು ಅಕ್ಕಿನ ತೊಗೊಂಡಿರ್ತೀವಲ್ವ ಅದೇ ಅಳತೆಲಿ ನೀರನ್ನ ಹಾಕಬೇಕು. ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಅನ್ನ ಉಡಿ ಉಡಿಯಾಗಿ ಬರೋದಿಲ್ಲ. ಹಾಗಾಗಿ ನಾವು ಯಾವುದರಲ್ಲಿ ಅಕ್ಕಿನ ತೊಗೊಂಡಿರ್ತೀವಿ ಅದೇ ಅಳತೆಲಿ ನೀರನ್ನ ಹಾಕಿ. ನಾನು ಇಲ್ಲಿ 1 ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ, ಹಾಗಾಗಿ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ನೀರು ಹಾಕಿದ್ಮೇಲೆ ಒಂದು ಸತಿ ಅದನ್ನು ತಿರುಗಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಸೇರಿಸಾದ್ಮೇಲೆ ಅದು ನೀಟಾಗಿ ಕುದಿಬೇಕು. ನೋಡಿ ಈ ಥರ ಕುದೀತಿರುವಾಗ ಮಿಕ್ಕಿರೋ ಅಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಸೇರಿಸಿ ಒಂದು ಸತಿ ನೀಟಾಗಿ ಅದನ್ನು ತಿರುಗಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅದು ಚೆನ್ನಾಗಿ ಕುದ್ದಾದಮೇಲೆ ಅದಕ್ಕೆ ನೋಡಿ ಈ ಥರ ಒಂದು ಕುದಿ ಬಂದಾದಮೇಲೆ ನಾವು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕಿದ್ರೆ ಆಯಿತು. ನೀಟಾಗಿ ಈ ಥರ ಕುದ್ದ ಮೇಲೆ ಚೆನ್ನಾಗಿ ಅದೊಂದು ಸ್ವಲ್ಪ ಅಲ್ಲಲ್ಲಿ ಕುದೀತಾ ಇದೆ ಅನ್ನಿಸುವಾಗ ತೊಳೆದಿಟ್ಕೊಂಡಿರ್ತೀರಲ್ಲ ಆ ತೊಳೆದಿಟ್ಟಿರೋ ಅಕ್ಕಿನ ನೀಟಾಗಿ ಸೇರಿಸ್ಕೊಂಡು 1-2 ಸತಿ ಆ ಥರ ನೀಟಾಗಿ ತಿರುಗಿಬಿಟ್ಟು ಹಂಗೆ ಬಿಟ್ಬಿಡಿ. ಅದು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕಿದ ಮೇಲೂ ಸಹ ಒಂದು ಕುದಿ ಬಂದ ಮೇಲೆ ಫ್ರೈ ಮಾಡಿಟ್ಟಿರೋ ಅಂಥ ಮೊಟ್ಟೆನ ಸೇರಿಸ್ಕೊಳ್ಳಿ. ಜಾಸ್ತಿ ತಿರುಗಬೇಡಿ, ಮೊಟ್ಟೆ ಹಾಕಿದ ಮೇಲೆ ಜಾಸ್ತಿ ಸೌಟಲ್ಲಿ ತಿರುಗಬೇಡಿ, ಯಾಕೆ ಅಂದರೆ ಮೊಟ್ಟೆ ಒಡ್ಕೊಳ್ಳುತ್ತೆ. ಹಾಗಾಗಿ ಒಂದು ಸತಿ ಈ ಥರ ನೀಟಾಗಿ ಆ ಕಡೆ ಈ ಕಡೆ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಡಿ. 2 ವಿಷಲ್ ಹಾಕಿಸಿದ್ರೆ ಸಾಕು. ಏನು ರೈಸಿಗೆ ನಾವು ಹಾಕಿಸ್ತೀವಿ ಅದೇ ಥರ 2 ವಿಷಲ್ ಹಾಕಿದ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೋಡಿ 2 ವಿಷಲ್ ಹಾಕ್ತಿದ್ದೀನಿ ಅಷ್ಟೇ. ಈಗ ನೋಡಿ ಬಿರಿಯಾನಿ ಎಷ್ಟು ಸೂಪರಾಗಿತ್ತು ಅಂತ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವು ಸಹ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ತುಂಬಾ ಸಖತ್ತಾಗಿ ಬಂದಿತ್ತು ಬಿರಿಯಾನಿ. ಮಸಾಲೆ ಎಲ್ಲ ಕರೆಕ್ಟಾಗಿತ್ತು, ಜಾಸ್ತಿನೂ ಇರಲಿಲ್ಲ ಕಡಿಮೆನೂ ಇರಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅನ್ನ ಉಡಿಯಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಅದು ಮುದ್ದೆ ಥರ ಎಲ್ಲ ಆದರೆ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಅಳತೆನ ನೋಡಿ ತೊಗೊಳ್ಳಿ. ನೋಡಿ ತುಂಬಾ ಚೆನ್ನಾಗಿತ್ತು. ನಾನು ಮತ್ತು ನನ್ನ ಮಗ ಸೇರಿ ಇಬ್ಬರು ಊಟನೂ ಮುಗಿಸಿದ್ವಿ. ಅವನು ಕೇಳ್ತಾ ಇದ್ದೆ ಹೇಗಿದ್ದು ನೋಡಿ, ಅವನು ಹೇಳ್ತಾನೆ ಬಿರಿಯಾನಿ ಹೇಗೈತೆ ಅಂತ ಹೇಳಿ. ನೋಡಿ ನೀವೇ ಕೇಳಿಸ್ಕೊಳ್ಳಿ. ಹೇಳ್ಬೇಕು ನೀಟಾಗಿ. ನಮ್ಮಿ ಅಂದರೆ ಎಮ್ಮಿ ಅಂತ ಹೇಳಿ. ಊಟ ಆದಮೇಲೆ ಅವನು ಸಹ ಮಲಗಿದ್ದ, ನಾನು 1 ಅವರ್ ಮಲಗಿದ್ದು. ಆಮೇಲೆ ಎದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ವಾಷಿಂಗ್ ಹಾಕಿದ್ದೆ ಅಲ್ವಾ, ಅದು ಸಹ ಆಯಿತು. ಟೈಮ್ ಬಂದು 5 ಗಂಟೆಗೆ ಬರ್ತಾಯಿತ್ತು. ಇನ್ನು ಅವನು ಮಲಗಿದ್ದು ನಿಧಾನ ಎದ್ದಾಳ್ತಾ ಇದ್ದ. ಆಯ್ತಾ ನಿದ್ದೆ? ಜ್ಯೂಸ್ ಬೇಕಾ? ಏನು ಜ್ಯೂಸ್ ಬೇಕೇನೋ? ಹಾಂ ಬೇಡವಾ? ಅವನಾಗ ಎಷ್ಟೇ ಎಬ್ಬರಿಸಿದ್ರು ಎದ್ದಾಳ್ತಾನೆ ಇರಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮಲಕೊಳ್ಳಿ ಅಂತ ಹೇಳಿ ನಂದು ಸೊಪ್ಪ ಊರಿಂದ ನನ್ನ ಹಸ್ಬೆಂಡ್ ತಂದಿದ್ರು. ಅಂದರೆ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಅವರು ಕಿತ್ಕೊಟ್ಟಿದ್ರಂತೆ ಮನೆಗೆ ಅಂತ ಹೇಳಿ ಸೊಪ್ಪನ್ನ. ಸ್ವಲ್ಪ ಬಲ್ತಿತ್ತು, ಅದು ನನಗೆ ಹಾಕೋ ಇಷ್ಟ ಆಗಲಿಲ್ಲ. ಎಳೆ ಸೊಪ್ಪಾದರೆ ಮಾತ್ರ ನನಗೆ ಇಷ್ಟ ಆಗೋದು, ತಿನ್ನೋದಕ್ಕೂ ಅಷ್ಟೇ, ಸಾಂಬಾರು ಟೇಸ್ಟು ಅಷ್ಟೇ. ಎಳೆ ಸೊಪ್ಪಾದರೆ ನನಗಿಷ್ಟ ಆಗುತ್ತೆ. ಸ್ವಲ್ಪ ಅದು ಬಲ್ತಿದ್ರು, ಅದು ಕಡ್ಡಿನೂ ಸಹ ನಾನು ಅದು ಹಾಕಲ್ಲ. ಇನ್ನು ನೋಡೋಣ ಅದರಲ್ಲೇ ಎಳೆದು ಯಾವ್ದಾದ್ರು ಇದೆಯಾ ಅಂತ ಹೇಳಿ ಚೆನ್ನಾಗಿರೋದನ್ನ ತುದಿಲಿ ಸ್ವಲ್ಪ ಎಳೆದಿರುತ್ತಲ್ಲ ಅದನ್ನು ಮಾತ್ರ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ತಾ ಇದ್ದೆ. ಅಷ್ಟೊಂದು ಸೊಪ್ಪಿತ್ತು, ಅದರಲ್ಲಿ ಆಯಿಸಿ ಬಿಡಿಸೋ ಹೊತ್ತಿಗಂತೂ ಒಂದು 20 ನಿಮಿಷ ಅಂತೂ ಆಯಿತು. ಸ್ವಲ್ಪನೇ ಸಿಕ್ಕಿದ್ದು. ಇನ್ನು ಅಷ್ಟರಲ್ಲಾಗಲೇ ನಮ್ಮ ಪಾಪುನು ಎದ್ದು ಬಂದ. ಅವ್ನು ಎದ್ದ ತಕ್ಷಣ ಅವನ್ನ ಮುದ್ದು ಮಾಡಬೇಕು. ಒಂದು 5ರಿಂದ 10 ನಿಮಿಷ ಮಾತ್ರ ಅವ್ನು ಮುದ್ದು ಮಾಡಬೇಕು, ಇಲ್ಲಾಂದ್ರೆ ಅದೇ ಥರ ಅವನೇನು ಆಟ ಆಡೋದಾಗಲಿ ಏನು ಮಾಡಲ್ಲ, ಸುಮ್ಮನೆ ಬಂದು ಕೂತಿರುತ್ತೆ. ಅವನು ಮುದ್ದು ಮಾಡಾಯಿತು. ನೋಡಿ ಅಷ್ಟೊಂದು ಸೊಪ್ಪಿಗೆ ನನಗೆ ಸಿಕ್ಕಿದ್ದಿಷ್ಟೇ ಸೊಪ್ಪು, ಪರವಾಗಿಲ್ಲ ಸಾಕು ಅಂತೇಳಿ ಅದನ್ನು ಎತ್ತಿಟ್ಟು ಒಂದು ಸರಿ ಮನೆ ಕಸ ಎಲ್ಲ ಗುಡಿಸ್ಬಿಡೋಣ, ಮಣ್ಣೆಲ್ಲ ಆಗಿತ್ತು ಅಂತೇಳಿ ಮನೆ ಕಸನೂ ಗುಡಿಸ್ತಾ ಇದ್ದೆ. ಇನ್ನು ಅಷ್ಟರಲ್ಲಿ ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ದ. ಹಂಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೋಗೋಣ ಬಟ್ಟೆ ಒಣಗಾಕೋಕ್ಕೆ ಅಂತೇಳಿ ಕಸನೂ ಹೊಡೆದು ಜ್ಯೂಸ್ ಮಾಡೋಣ ಅಂತ ಹೋದೆ. ಕಲ್ಲಂಗಡಿ ಹಣ್ಣು ಇತ್ತಲ್ಲ, ಕಲ್ಲಂಗಡಿ ಹಣ್ಣು ಜ್ಯೂಸ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದು ನನಗೆ ಕುಯ್ಯಕ್ಕೆ ಬರ್ತಾಯಿಲ್ಲ, ನಾನು ಬಿಡ್ತಾಯಿಲ್ಲ. ಹೇಗೋ ಮಾಡಿ ಎತ್ಲಕ್ಕೆ ಹೋದೆ. ಈ ಬೇಸಿಗೆಲಂತೂ ಎಷ್ಟು ಹಣ್ಣಿನ ಜ್ಯೂಸು ಅಥವಾ ನೀರು ಮಜ್ಜಿಗೆ ಎಷ್ಟು ಉಪಯೋಗಿಸ್ತೀವೋ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು. ಊಟ ಸ್ವಲ್ಪ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಮಜ್ಜಿಗೆ ಅಥವಾ ನೀರಿನ ಅಂಶ ಜಾಸ್ತಿ ಇರಬೇಕು, ಇಲ್ಲ ಅಂದ್ರಂತೂ ತುಂಬಾ ಸುಸ್ತು ಅನ್ನಿಸ್ತಿರುತ್ತೆ.
ಇನ್ನು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡುವಾಗ ನೀಟಾಗಿ ಅದ್ರ ಬೀಜ ಎಲ್ಲ ತೆಗೆದು ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಸ್ವಲ್ಪ ಒಗ್ರು ಅನಿಸುತ್ತೆ. ಇನ್ನು ಕಲ್ಲಂಗಡಿ ಹಣ್ಣಿನ ಜ್ಯೂಸಿಗೆ ಪುದೀನ ಸೊಪ್ಪನ್ನ ಹಾಕಿ ನೋಡಿ, ಅಂದರೆ ಜಾಸ್ತಿ ಹಾಕಬಾರ್ದು. 2 ಗ್ಲಾಸ್ ಜ್ಯೂಸ್ ಆಗುತ್ತೆ ಅಂದರೆ ಅದಕ್ಕೆ 2 ರಿಂದ 3 ಎಲೆಯಷ್ಟು ಪುದೀನ ಸೊಪ್ಪನ್ನ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಯೂಸ್ ಮಾಡಬೇಡಿ, ಇಲ್ಲಾಂದರೆ ಅದೇ ಫ್ಲೇವರ್, ಅದೇ ಪುದೀನ ಸೊಪ್ಪಿನ ಸ್ಮೆಲ್ಲೇ ಬಂದುಬಿಡುತ್ತೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಪಿಂಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಅದನ್ನ ಹಾಕಿ. ಇನ್ನು ಮಾಮೂಲಿ ನಿಮ್ಗೆ ಎಷ್ಟು ಬೇಕಷ್ಟು ಶುಗರ್ ಹಾಕ್ತೀರಾ, ಐಸ್ ಕ್ಯೂಬ್ ಬೇಕು ಅಂದರೆ ಹಾಕೋತೀರಾ, ಇಲ್ಲಾಂದರೆ ಬೇಡ. ಪುದೀನ ಸೊಪ್ಪು ಅಥವಾ ಪಿಂಕ್ ಸಾಲ್ಟು ಇವೆರಡನ್ನೂ ಸಹ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಇನ್ನು ಅದ್ರ ಜೊತೆಗೆ ಜ್ಯೂಸ್ ಆದಮೇಲೆ ಸ್ವಲ್ಪ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತೀನಿ. ಕುಡಿಯುವಾಗ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇನ್ನು ಟೈಮ್ ಬಂದು 6:10 ಆಯಿತು. ಜ್ಯೂಸ್ನು ಕುಡಿದು ಇಬ್ಬರು ಹೊರಟ್ವಿ ಬಟ್ಟೆನೂ ಒಣಾಕ್ ಬರೋಣ ಅಂತ. 6:10 ಆದ್ರೂ ಎಷ್ಟು ಬಿಸಿಲಿತ್ತು ಅಂದರೆ ತುಂಬಾ ಬಿಸಿಲಿತ್ತು. ನಾನು ಬಟ್ಟೆ ಒಣಾಕಕ್ಕೆ ಹೋಯ್ತೀನಿ ಅಂತ ಹೇಳಿದ್ರೆ ಸಾಕು, ಅಲ್ಲೇ ಬಾಸ್ ರೆಡಿಯಾಗಿರ್ತಾರೆ ಬಟ್ಟೆ ಕ್ಲಿಪ್ ಎತ್ತಿಟ್ಕೊಂಡು. ಏನು ಚೆನ್ನಾಗಿ ನಡ್ಕೊಂಡು ಹೋಯ್ತಾನೆ ನೋಡಿ, ಹಿಂಗೆ ಯಾವಾಗಲೂ ಅವನು. ಇನ್ನು ಬಟ್ಟೆ ಎಲ್ಲ ಒಣಾಕ್ತಾ ಇದ್ದೆ. ಅದನ್ನು ರೆಕಾರ್ಡ್ ಮಾಡಿರೋದು ಯಾರು ಗೊತ್ತಾ? ಈ ನಮ್ಮ ಬಾಸೆ. ಅದು ಎಷ್ಟು ನೀಟಾಗಿ ರೆಕಾರ್ಡ್ ಮಾಡೋರು ನೋಡಿ, ನಾನು ಮಾಡ್ತೀನಿ ಅಂತ. ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ಸುತ್ತ ನೋಡಿದ್ರೆ ಬರೀ ಬಿಲ್ಡಿಂಗೆ. ಈ ಸಿಟಿಲಂತೂ ಅದೊಂದೇ ನೋಡೋಕ್ಕೆ ಸಿಗೋದು. ಅದೇ ಹಿಂಗೆ ನಮ್ಮ ಅಮ್ಮನ ಮನೆ ಹಳ್ಳಿಲಿರೋದ್ರಿಂದ ಹೋಗಿ ಸುಮ್ಮನೆ ಹಿಂಗೆ ಎದುರು ನಿಂತ್ಕೊಂಡ್ರೆ ಬರೀ ತೆಂಗಿನ ಮರ, ಆ ಗಿಡ ಈ ಗಿಡ ಅಂತ ಕಾಣಿಸ್ತವೆ. ಇಲ್ಲಿ ಇಲ್ಲೊಂದು ತೆಂಗಿನ ಮರ ನೋಡ್ಬೋದು ಅಷ್ಟೇ. ಆಮೇಲೆ ಸೂರ್ಯ ಮುಳುಗೋದಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇಲ್ಲಿ. ನಾನು ತಡಿ ಬಟ್ಟೆ ಎಲ್ಲ ಒಣಗಾಕಾದ್ಮೇಲೂ ಇನ್ನೂ ಇರುತ್ತಲ್ಲ, ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅಷ್ಟೊತ್ತಿಗೆ ಅಲ್ಲೇ ಮುಗ್ದೋಗಿತ್ತು. ಇನ್ನೇನು ಆಯ್ತಲ್ಲ ಅಂತೇಳಿ ಮನೆಗೆ ಬಂದ್ವಿ. ನಿನಗೆ ಶೆಕೆ ಆಯಿತಾ? ಏನು ಕೆಲಸ ಮಾಡಿ? ಮೇಲಿಂದ ಹೊತ್ತಿಗೆ ಶೆಕೆ ಆಗಿಬಿಟ್ಟು ಕೂತ್ಕೊಂಡಿದ್ದೀನಿ ಸುಮೀರಪ್ಪ. ಸುಮೀನು ನಾನು ಮೇಲಿಂದ ಬಂದು ಕೂತ್ಕೊಂಡಿದ್ದೀನಿ, ಶೆಕೆ ಆಗ್ತಿ. ಮೇಲೆ ಬಟ್ಟೆ ತಗೊಂಡೋದವಳು ನಾನು, ಬಟ್ಟೆ ಒಣಗಾಕ್ತವಳು ನಾನು, ಬಟ್ಟೆಗೆ ಕ್ಲಿಪ್ ಹಾಕ್ತವಳು ನಾನು. ನಡ್ಕೊಂಡೋಗಿ ಬಂದಿದ್ದಕ್ಕೆ ಇವನಿಗೆ ಶೆಕೆ ಆಯ್ತಂತೆ. ಕರೆಂಟ್ ಹಾಕೋ ಒಂಚೂರು ಅಂತ ಅಂದರೆ ಸುಮ್ಮನಿರಪ್ಪ ನನಗೆ ಶೆಕೆ ಆಯಿತು ಅಂತ ಹೇಳ್ತವನೆ. ಏನು ಕೆಲಸ ಹೇಳ್ಬೇಡ ಅಂತಲ್ವೇನಾ? ಅವನೇನು ಮಾಡ್ತವನು ಗೊತ್ತಾ? ಎಷ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟು ಟಿ ವಿ ನೋಡ್ತಾನೆ ಧಾರಾವಾಹಿಗಳನ್ನ ಅಂದರೆ, ಇವನ್ ನಾನು ಕೂಡ ಅಷ್ಟು ನೋಡೋದಿಲ್ಲ, ಅಷ್ಟು ಧಾರಾವಾಹಿ ಹುಚ್ಚು ಅವನಿಗೆ. ಅದರಲ್ಲೂ ಭಾಗ್ಯಲಕ್ಷ್ಮಿ ಅಲ್ವೇನಾ? ನಿನಗೆ ಭಾಗ್ಯಲಕ್ಷ್ಮಿ ಇಷ್ಟನೇ? ಯಾವ್ದು ಇಷ್ಟ ಹೇಳಂಗಿಲ್ಲ. ಈಗ ಚಡ್ಡಿ ಇಕ್ಕಿಲ್ವಲ್ಲ, ಅದಕ್ಕೆ ಅವನಿಗೆ ತೋರ್ಸೋಂಗಿಲ್ಲ. ಚಡ್ಡಿ ಇಕ್ಕಿಲ್ಲ ಇವಾಗ. ಇಷ್ಟು ಏನು ಗೊತ್ತಾ, 6:15ಗೆ ಹೋದೆ ಬಟ್ಟೆ ಒಣಾಕಕ್ಕೆ. 6:15ಗೆ ಹೋದ್ರೂ ಎಷ್ಟು ಬಿಸಿಲಿತ್ತು ಅಂದರೆ, ಅಲ್ಲಿಂದ ಬರೋ ಹೊತ್ತಿಗೆ ಬಂದ ತಕ್ಷಣ ಎಷ್ಟು ಒಂದು ಲೋಟ ನೀರು ಕುಡ್ತಿದ್ದಾನೆ ಅವನು. ಅಷ್ಟು ಅವನಿಗೆ ಏನಕ್ಕೆ ಸುಸ್ತಾಯಿತು. ಸಖತ್ತು ಬಿಸಿಲು, ಸಖತ್ತು ಬೆವರು. ಈಗ ಟೈಮ್ ಬಂದು 7 ಗಂಟೆ. ನೈಟ್ ಊಟಕ್ಕೆ ಬಸ್ ಸಾಂಬಾರು ಮತ್ತು ಮುದ್ದೆ ಮಾಡೋಣ ಅಂತ. ನನ್ನ ಹಸ್ಬೆಂಡ್ ಏನಕ್ಕೆ ಇರಲ್ಲ ಮಧ್ಯ ಅಂತ ಅಂದರೆ, ಅವ್ರಿಗೆ ಸ್ವಲ್ಪ ಶುಂಠಿ ಹಾಕಿರೋದ್ರಿಂದ ತೋಟದ ಹತ್ರ ಕೆಲಸ ಜಾಸ್ತಿ. ಮಳೆ ಬೇರೆ ಇಲ್ಲ, ಬಾವಿಗಳಲ್ಲಿ ನೀರು ಸಹ ಕಡಿಮೆ ಆಗಿಬಿಟ್ಟಿದೆ. ಆಮೇಲೆ ಕರೆಂಟು ಸರಿಯಾಗಿ ಕೊಡೋದಿಲ್ಲ ಬಾವಿ ಲೈನಿಂದು. ಹಾಗಾಗಿ ಅಲ್ಲೇ ಇದ್ದು ನೀರು ಹಾಯಿಸ್ಬೇಕು. ಶುಂಠಿ ಅಲ್ವಾ, ಅದಕ್ಕೆ ಇವಾಗ ಒಂದು 2-3 ತಿಂಗಳಿಂದ ಬರ್ತಾ ಇಲ್ಲ ಸರಿಯಾಗಿ. ಅಂದರೆ ಬರ್ತಾರೆ, ಏನಾದರೂ ಇದಿದ್ರೆ ಎಲ್ಲ ಬಂದು ಹೋಗ್ತಾರೆ ಡೈಲಿ. ಆದರೆ ನೈಟು ಕರೆಂಟ್ ಇದ್ದಾಗ ಏನಾದರೂ ಎಮರ್ಜೆನ್ಸಿ ಅಂತ ಇದ್ದರೆ ಅಲ್ಲೇ ಉಳ್ಕೋಬೇಕಾಗುತ್ತೆ. ಹಾಗಾಗಿ ಅವರು ಸ್ವಲ್ಪ ನನ್ನ ಕೈಗೆ ಸಿಗ್ತಾ ಇರೋದು ಕಡಿಮೆ. ಅದಕ್ಕೋಸ್ಕರ ಇವರು ಸಾಹೇಬರು, ಅಕ್ಕನ ಮಗ, ಕಂಪ್ನಿ ನಮಗೆ ಏನು ಗೊತ್ತಾ, ಏನಾದರೂ ಕೇಳಿದ್ರೆ ಏನಕ್ಕೋ ಬಂದೆ ಅಂತ ಏನಾದರೂ ಮತ್ತೆ ಅವಳು ಅವಳು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಾನೆ. ನಾನು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಅವ್ನಿಗೆಲ್ಲ ಐಸ್ ಕ್ರೀಮ್ ಬಂದಿದ್ದೆಲ್ಲ ನಾನು ತೆಕ್ಕೊಡ್ಬೇಕು. ಆದರೆ ಏನಾದರೂ ಕೇಳಿದ್ರೆ ಹೋಗೋ ಅವ್ರ ಊರಿಗೆ ಹೋದಾಗ ಏನಾದರೂ ಕೇಳಿದ್ರೆ ಇಲ್ಲ ಅವಳು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳ್ತಾನೆ ಅಲ್ವೇನೋ? ನಿಜವಾಗ್ಲೂ ಹಂಗೆ ಹೇಳೋದವನು. ಚೆನ್ನಾಗಿ ನೋಡ್ಕೊಳ್ಳಲ್ಲ ಅವಳು, ನಾನು ಹೋಗಲ್ಲ ಅಂತಲೇ ಹೇಳೋದವನು. ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊತೀನಿ ನಾನು. ಹೆಂಗೆ ಗುರಾಯಿಸ್ತಾವ್ ನೋಡಿ, ಒಂದು ಲುಕ್ ಕೊಡ್ತಾನೆ ಹಂಗೆ. ಆಮೇಲೆ ಯಾರಾದರೂ ಏನಕ್ಕೋ ಬಂದೆ ಅಂದರೆ ಪಲ್ಲು ಚಿಕ್ಕಿಗೆ ಭಯ ಆಗುತ್ತಲ್ಲ, ಅದಕ್ಕೆ ನಾನು ಇರೋಕ್ಕೆ ಬಂದೆ ಅಂತ ನಮ್ಮ ಅಮ್ಮ ಸರಿಯಾಗಿ ಹೇಳುತ್ತೆ. ಒಂದು 10 ಆಳು ಹೊಡಿತೀಯ ಬಿಡು ಬಂದರೆ, ಅವಳಿಗೆ ಭಯ ಆದರೆ ಒಂದು 10 ಜನ ಬಂದ್ರೂ ಹೊಡಿತೀಯ ಬಿಡಪ್ಪ, ಅದಕ್ಕೆ ಅವಳಿಗೆ ಸೇಫ್ಟಿ ನೀನು ಅಂತ ಹೇಳ್ತಾ ಇರುತ್ತೆ. ಬಾಡಿಗಾರ್ಡ್ ಅಲ್ವೇನಾ ನೀನು? ಬಾಡಿಗಾರ್ಡ್ ನನಗೆ ಬಿಕ್ಲಿಕ್ಕೆ ಬರ್ತಾವಲ್ಲೇ, ಯಾರೋ ನೆನೆಸ್ಕೊಂತವ್ರೆ ಸಾಹೇಬ್ರನ್ನ. ಒಳ್ಳೆ ಬೋರ್ ಆಗಲ್ಲಪ್ಪ, ಒಬ್ಬಳೇ ಇದ್ದಿದ್ರೆ ಬೋರ್ ಆಗ್ತಿತ್ತು. ಬಟ್ ಇದು ಹಂಗೆ ಇದು ನೋಡಿ, ಕಿತಾಪತಿ ಮಾಡ್ತಾನೆ, ಮಾತ್ರ ಅಷ್ಟೇ ನೈಸ್ ಮಾಡ್ತಾನೆ. ಈಗ ಏನಾದರೂ ಬೇಕಲ್ವಾ, ಅದಕ್ಕೆ ಈ ಥರ ನೈಸು. ಬೇಡ ಅಂದರೆ ಇಲ್ಲ, ನೈಸ್. ಇವತ್ತಿನ ಈ ವಿಡಿಯೋನ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಕ್ಕೆ ಮುಟ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಯಾರಿಗಾರು ಈ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಏನು ಮಾಡಬೇಕು? ಮಾಡಬೇಕು? ಲೈಕ್ ಮಾಡಬೇಕು. ಆಮೇಲೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಥವಾ ಪರವಾಗಿಲ್ಲ ಅಂತ ಅನಿಸುತ್ತೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಹೋಗ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ನಾನು ಇನ್ನು ಡೈಲಿ ವಿಡಿಯೋನ ಮಾಡಿ ಆಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಆದರೆ ಖಂಡಿತ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕೆಂತಂದರೆ ನೋಡೋಣ, ಈಗ 39 ಜನ ಇದ್ದಾರೆ. ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಷ್ಟು ಜನ ಸಬ್ಸ್ಕ್ರೈಬ್ ಆಯ್ತಾರೆ ಅಂತ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಏನಾದರೂ ತಿದ್ಕೋಬೇಕು ಅಂದರೆ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ತಿದ್ಕೋತೀನಿ. ಯಾವ ಥರ ವಿಡಿಯೋ ಬೇಕು ಅಂತ ಅನಿಸಿದ್ರೂ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಬಾಯ್.